ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 14ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾಸ್ ಎಕಾನಮಿ ಟು ಕಾಂಟ್ರಾಕ್ಟ್ ಬೈ 10.3% ದಿಸ್ ಫಿಸ್ಕಲ್ ಸೇಸ್ IMF ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಎಕಾನಮಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗುವಂಥ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಯಾಕೆಂದರೆ IMF ಸಂಸ್ಥೆ ಅನ್ನುವಂಥದ್ದು ಜಾಗತಿಕವಾಗಿ ಸಾಕಷ್ಟು ಕ್ರೆಡಿಬಿಲಿಟಿಯನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಈ ಸಂಸ್ಥೆಯಿಂದ ಬಿಡುಗಡೆ ಆಗುವಂಥ ರಿಪೋರ್ಟ್ಸ್ಗಳು ಯಾವುದು ಅಂದಾಗ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಮತ್ತು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಈ ಎರಡೂ ರಿಪೋರ್ಟ್ಸ್ಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ರಿಪೋರ್ಟ್ಸ್ಗಳು. ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು. ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಥವಾ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ನೀಡಿ ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂತ ಹೇಳಿ KPSCಯ ಸಾಕಷ್ಟು ಪರೀಕ್ಷೆಗಳಲ್ಲೂ ಕೂಡ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇದು ನಮಗೆ ಯಾವಾಗ ಕೇಳಿದ್ರು ಕೂಡ ನೆನಪಿರಬೇಕು. ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಮತ್ತು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನು ರಿಲೀಸ್ ಮಾಡುವಂಥವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಅಂತ ಹೇಳಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ 1945ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ UN ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಇದರ ಮುಖ್ಯ ಕಾರ್ಯಗಳೇನು ಅಂತ ಅಂದರೆ, ಗ್ಲೋಬಲ್ ಗ್ರೋತ್ ಅನ್ನು, ಜಾಗತಿಕವಾಗಿ ಬೆಳವಣಿಗೆ ದರವನ್ನು, ಅಭಿವೃದ್ಧಿ ದರವನ್ನು ಇಂಪ್ರೂವ್ ಮಾಡುವಂಥದ್ದು ಇದರ ಒಂದು ಕರ್ತವ್ಯ ಆಗಿರುತ್ತೆ. ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಜಾಗತಿಕವಾಗಿ ತನ್ನೆಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕವಾದಂಥ ಒಂದು ಸ್ಟೆಬಿಲಿಟಿಯನ್ನು ಕಾಪಾಡಿಕೊಳ್ಳುವಂಥದ್ದು IMFನ ಮುಖ್ಯ ಕಾರ್ಯ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ವಾಷಿಂಗ್ಟನ್ DC ಇರೋದನ್ನು ಕಾಣಬಹುದಾಗುತ್ತೆ. 189 ಸದಸ್ಯ ರಾಷ್ಟ್ರಗಳನ್ನು IMF ಹೊಂದಿರತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು IMFನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್. ಅಕ್ಟೋಬರ್ 2020ರ ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನುವಂಥದ್ದು ಲಾಂಗ್ ಅಂಡ್ ಡಿಫಿಕಲ್ಟ್ ಅಸೆಂಟ್ ಅಂತ ಹೇಳಿ ಟೈಟಲ್ಡ್ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನುವಂಥದ್ದು ರಿಲೀಸ್ ಆಗಿದೆ. ಈ ರಿಪೋರ್ಟ್ನ ಪ್ರಕಾರವಾಗಿ ಭಾರತದ ಎಕಾನಮಿ ಅನ್ನುವಂಥದ್ದು ಈ ವರ್ಷದಲ್ಲಿ ಅಂದರೆ 2020-21ರ ಈ ಫಿನಾನ್ಷಿಯಲ್ ಇಯರ್ ಏನಿದೆ, ಅಂದರೆ 2020 ಏಪ್ರಿಲ್ 1ರಿಂದ ಪ್ರಾರಂಭವಾಗಿ 2021ರ ಮಾರ್ಚ್ 31ರವರೆಗೂ ಬರುವಂಥ ಈ ಫಿನಾನ್ಷಿಯಲ್ ಇಯರ್, ಇದನ್ನು ನಾವು ಒಂದು ಫಿನಾನ್ಷಿಯಲ್ ಇಯರ್ ಅಂತ ಕರಿತೇವೆ. ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ನಮ್ಮ ಎಕಾನಮಿ ಅನ್ನುವಂಥದ್ದು 10.3% ಕುಗ್ಗುವಿಕೆಯನ್ನು ಕಾಣುತ್ತೆ, ಕಾಂಟ್ರಾಕ್ಷನನ್ನು ಕಾಣುತ್ತೆ ಅಂತ ಹೇಳಿ. ಯಾಕೆಂದರೆ ಈಗ ಕರೋನಾದ ಸಾಕಷ್ಟು ಇಂಪ್ಯಾಕ್ಟ್ನಿಂದಾಗಿ ಮೊದಲ ತ್ರೈಮಾಸಿಕದಲ್ಲಿ 23.9%ನಷ್ಟು GDP ಕಾಂಟ್ರಾಕ್ಷನ್ ಆಗಿದ್ದನ್ನು ಈಗಾಗಲೇ ನೋಡಿದ್ದೇವೆ. ಮತ್ತು GDP ಕಾಂಟ್ರಾಕ್ಷನ್ ಅನ್ನುವಂಥದ್ದು ಸೆಕೆಂಡ್ ಟ್ರೈಮಿಸ್ಟ್ರಲ್ಲೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಕಾಂಟ್ರಾಕ್ಷನ್ ಆಗಿರ್ತಕ್ಕಂಥ ಕಾರಣದಿಂದ ಜೂನ್ನಲ್ಲಿ ಬಂದಿದ್ದಂಥ ಪ್ರೆಡಿಕ್ಷನ್ ಏನಿತ್ತು ಆ ಪ್ರೆಡಿಕ್ಷನ್ಗಿಂತಲೂ ಕೂಡ ಹೆಚ್ಚಿನದಾಗಿ ನಮ್ಮ ಒಂದು ಕಾಂಟ್ರಾಕ್ಷನ್ ಆಗುತ್ತೆ ಅಂತ ಹೇಳಿ ಈಗಿನ IMFನ ಅಕ್ಟೋಬರ್ ತಿಂಗಳ ಒಂದು ರಿಪೋರ್ಟ್ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಅಕ್ಟೋಬರ್ ತಿಂಗಳ ರಿಪೋರ್ಟ್ನ ಪ್ರಕಾರವಾಗಿ ಈ ವರ್ಷ 2020-21ರ ಫಿನಾನ್ಷಿಯಲ್ ಇಯರ್ನಲ್ಲಿ 10.3% ಭಾರತದ ಎಕಾನಮಿ, ಆರ್ಥಿಕತೆ ಅನ್ನುವಂಥದ್ದು ಕುಗ್ಗುವಿಕೆಯನ್ನು ಕಾಣುತ್ತೆ ಅಂತ ಹೇಳಿ. ಆದರೆ ಇಲ್ಲಿ ಒಂದಷ್ಟು ಸಮಾಧಾನಕರವಾದಂಥ ಸಂಗತಿ ಏನು ಅಂತಂದರೆ, ಮುಂದಿನ ವರ್ಷ ಅಂದರೆ 2021-22ರ ಆರ್ಥಿಕ ಹಣಕಾಸು ವರ್ಷ ಏನಿರುತ್ತೆ ಈ ವರ್ಷದಲ್ಲಿ 8.8%ನಷ್ಟು ಗ್ರೋತ್ ಅನ್ನುವಂಥದ್ದು ಭಾರತದ ಪೈಕಿ ಆಗುತ್ತೆ ಅನ್ನೋದು ಭಾರತದ ಮಟ್ಟಿಗೆ ಒಂದಷ್ಟು ಸಮಾಧಾನಕರವಾದಂಥ ವಿಷಯ ಅಂತ ಹೇಳ್ಬೋದು. ಈಗ ಇಲ್ಲಿ ಬ್ರಿಕ್ಸ್ನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಎಕಾನಮಿಯ ಕಾಂಟ್ರಾಕ್ಷನ್ ಅನ್ನ ಈ ವರ್ಷದಲ್ಲಿ ಹೊಂದಿರುತ್ತೆ ಅನ್ನೋದನ್ನ ಈಗಾಗಲೇ IMF ಪ್ರೆಡಿಕ್ಟ್ ಮಾಡಿ ನೀಡಿರ್ತಕ್ಕಂಥದ್ದು. ಅದರ ಪೈಕಿ ಬ್ರಿಕ್ಸ್ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ, ಈ 5 ರಾಷ್ಟ್ರಗಳು. ಈ 5 ರಾಷ್ಟ್ರಗಳ ಪೈಕಿ ಭಾರತದ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಇರುವಂಥದ್ದು. ಭಾರತದಲ್ಲಿ -10.3 ಅಂದರೆ 10.3% ಕಾಂಟ್ರಾಕ್ಷನನ್ನು ನಾವು ನೋಡ್ತೇವೆ ಈ ವರ್ಷ. ಬ್ರೆಜಿಲ್ನಲ್ಲಿ ಅದು 5.8%ಆಗಿರುತ್ತೆ, ರಷ್ಯಾದಲ್ಲಿ 4.1%ಆಗಿರುತ್ತೆ. ಚೀನಾ ಮಾತ್ರವೇ ಈ 5 ರಾಷ್ಟ್ರಗಳ ಪೈಕಿ, ಬ್ರಿಕ್ಸ್ ರಾಷ್ಟ್ರಗಳ ಪೈಕಿ ಪಾಸಿಟಿವ್ ಗ್ರೋತನ್ನು ಈ ವರ್ಷವೂ ಕೂಡ ಕಾಣುತ್ತೆ ಅನ್ನುವಂಥದ್ದು ಒಂದೇ ಒಂದು ರಾಷ್ಟ್ರ ಅಂತಂದರೆ ಅದು ಚೀನಾದವರು 1.9%ನಷ್ಟು ಪಾಸಿಟಿವ್ ಗ್ರೋತನ್ನು ಕಾಣ್ತಾರೆ. ಮತ್ತು ಸೌತ್ ಆಫ್ರಿಕಾಕ್ಕೆ ಬಂದಾಗ ಅವರು -8% ಅವರು ಕೂಡ ಕಾಂಟ್ರಾಕ್ಷನನ್ನು ಕಾಣ್ತಾ ಇರುವಂಥದ್ದು. ಈ ರೀತಿಯಾಗಿ ಬ್ರಿಕ್ಸ್ ರಾಷ್ಟ್ರಗಳ ಪೈಕಿ ಅತಿ ಹೆಚ್ಚು ಕಾಂಟ್ರಾಕ್ಷನ್ ಅನ್ನುವಂಥದ್ದು ಭಾರತದ ಎಕಾನಮಿಯಲ್ಲಿಯೇ ಆಗುತ್ತೆ ಈ ವರ್ಷದಲ್ಲಿ ಅಂತ ನಾವು ತಿಳ್ಕೊಬೋದಾಗುತ್ತೆ. ಆದರೆ ಮುಂದಿನ ವರ್ಷದಲ್ಲಿ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗುವಂಥ ರಾಷ್ಟ್ರಗಳನ್ನು ನೋಡಿದಾಗ ಭಾರತದಲ್ಲಿ ನಮ್ಮ ಗ್ರೋತ್ ಅನ್ನುವಂಥದ್ದು ಮುಂದಿನ ವರ್ಷ ಅಂದರೆ 2021-22ಕ್ಕೆ ಭಾರತದಲ್ಲಿ 8.8% ನಾವು ಗ್ರೋತನ್ನು ಕಾಣಬಹುದು ನಮ್ಮ ಎಕಾನಮಿಯಲ್ಲಿ ಅಂತ ಹೇಳಿ ಕೂಡ ಪ್ರೆಡಿಕ್ಷನನ್ನು ಮಾಡಿರುವಂಥದ್ದು. ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳನ್ನು ಒಳಗೊಂಡಂತೆ ಇಡೀ ಜಗತ್ತಿನ ಆರ್ಥಿಕತೆಯೇ ಕುಸಿತವನ್ನು ಕಾಣುತ್ತೆ. ಇಡೀ ಜಗತ್ತಿನ ಆರ್ಥಿಕತೆ ಅನ್ನುವಂಥದ್ದು 4.4% ಶ್ರಿಂಕೇಜ್ ಅನ್ನುವಂಥದ್ದು ಆಗುತ್ತೆ. ಆದರೆ ಭಾರತದ್ದು 10.3% ಅಂತ ಹೇಳಿ ಈಗ IMF ಪ್ರೆಡಿಕ್ಟ್ ಮಾಡಿರ್ತಕ್ಕಂಥದ್ದು. ಜೂನ್ನಲ್ಲಿ IMF ಪ್ರೆಡಿಕ್ಟ್ ಮಾಡಿದ್ದಂತಲೂ ಕೂಡ ಹೆಚ್ಚಿನ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಭಾರತದ ಎಕಾನಮಿಯಲ್ಲಿ ಆಗುತ್ತೆ ಅಂತ ಹೇಳಿ ಈಗಿನ ಅಕ್ಟೋಬರ್ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಸೆಕೆಂಡ್ ಕ್ವಾರ್ಟರ್ನಲ್ಲಿ IMF ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಆ ಎಕ್ಸ್ಪೆಕ್ಟೇಷನ್ಗಿಂತಲೂ ಹೆಚ್ಚಿನದಾಗಿ GDP ಕಾಂಟ್ರಾಕ್ಷನ್ ಅನ್ನುವಂಥದ್ದು ಸೆಕೆಂಡ್ ಕ್ವಾರ್ಟರ್
ಕ್ವಾರ್ಟರ್ ಅಲ್ಲಿ ಆಗಿರುವಂತ ಕಾರಣದಿಂದ ಭಾರತದ ಎಕಾನಮಿ ಕಾಂಟ್ರಾಕ್ಷನ್ ಅನ್ನುವಂಥದ್ದು ಇನ್ನೊಂದಷ್ಟು ಹೆಚ್ಚಿನ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಿ ಜೂನ್ನ ರಿಪೋರ್ಟ್ಗೆ ಹೋಲಿಸಿದಾಗ ಈಗ 10.3 ಅಂತ ಹೇಳಿ ಹೆಚ್ಚಿನ ಒಂದು ಸಂಖ್ಯೆಯನ್ನು IMF ನೀಡಿರ್ತಕ್ಕಂಥದ್ದು. ಅದೇ ರೀತಿ ಜಾಗತಿಕವಾಗಿ ನಾವು ನೋಡಿದಾಗ 2020ರ ಗ್ರೋತ್ ಪ್ರೊಜೆಕ್ಷನ್ ಜೂನ್ನಲ್ಲಿ ನೀಡಿದಂಥ ಪ್ರೊಜೆಕ್ಷನ್ಗಿಂತಲೂ ಕೂಡ ಈಗ 0.8% ಪಾಯಿಂಟ್ಸ್ನಷ್ಟು ಹೆಚ್ಚಿನದಾಗಿ ಇರ್ತಕ್ಕಂಥದ್ದು. ಯಾಕೆಂದರೆ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಈ ವರ್ಷದ ಎರಡನೇ ಕ್ವಾರ್ಟರ್ ಅಂತ ಅಂದರೆ ಏಪ್ರಿಲ್ ಮೇ ಜೂನ್ ಮೊದಲನೇ ಕ್ವಾರ್ಟರ್ ಆದರೆ ಜುಲೈ ಆಗಸ್ಟ್ ಸೆಪ್ಟೆಂಬರನ್ನು ನಾವು ಎರಡನೇ ಕ್ವಾರ್ಟರ್ ಅಂತ ಕರಿತೇವೆ. ಈ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಸ್ಟ್ರಾಂಗರ್ ರಿಕವರಿ ಸೈನ್ಸ್ಗಳನ್ನು ತೋರಿಸ್ತಾ ಇರುವಂಥ ಕಾರಣದಿಂದಾಗಿ ನಮ್ಮ ಜಾಗತಿಕವಾದಂಥ ಗ್ರೋತ್ ಪ್ರೊಜೆಕ್ಷನ್ ಏನಿತ್ತು ಅದು ಈ ಹಿಂದೆ ನೀಡಿದ್ದಕ್ಕಿಂತಲೂ ಕೂಡ ಒಂದಷ್ಟು ಮಟ್ಟಿಗೆ ಅಂದರೆ ಪರ್ಸೆಂಟೇಜ್ ಪಾಯಿಂಟ್ಸ್ 0.8% ಪಾಯಿಂಟ್ಸ್ನಷ್ಟು ಹೆಚ್ಚಿಗೆ ಗ್ರೋತ್ ಪ್ರೊಜೆಕ್ಷನ್ ಆಗುತ್ತೆ ಅಂತ ಹೇಳಿ ಈಗ ಪ್ರೊಜೆಕ್ಟ್ ಮಾಡಿರುವಂಥದ್ದು IMF. ಮೈನ್ಸ್ನ ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಒಂದು ಡೇಟಾವನ್ನು ನಾವು ಬಳಸ್ಕೊಳ್ಬೋದಾಗುತ್ತೆ. IMFನ ಪ್ರಕಾರವಾಗಿ ಈ ಒಂದು ಕರೋನಾದ ಇಂಪ್ಯಾಕ್ಟ್ನಿಂದಾಗಿ ಈ ವರ್ಷದಲ್ಲಿ ನಮ್ಮ ಭಾರತದ ಎಕಾನಮಿ 10.3% ಕಾಂಟ್ರಾಕ್ಷನ್ ಅನ್ನು ಹೊಂದುತ್ತೆ, ಕುಗ್ಗುವಿಕೆಯನ್ನು ಕಾಣುತ್ತೆ ಅಂತ ಹೇಳಿ ಈ ವರ್ಷಕ್ಕೆ IMF ಪ್ರೆಡಿಕ್ಟ್ ಮಾಡಿರ್ತಕ್ಕಂಥದ್ದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ನಲ್ಲಿ ಅಂತ ಹೇಳಿ ನಾವು ತಿಳಿಸ್ಬೋದಾಗುತ್ತೆ ನಮ್ಮ ಮೈನ್ಸ್ನ ಉತ್ತರಗಳಲ್ಲಿ. ಮುಂದಿನ ಆರ್ಟಿಕಲ್ ಆಫ್ಟರ್ ಟಾಕ್ಸ್ ಫೇಲ್ ಟು ಬ್ರೇಕ್ ಇಂಪಾಸ್ ಚೈನಾ ಬ್ಲೇಮ್ಸ್ ಇಂಡಿಯಾ ಫಾರ್ ಟೆನ್ಷನ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಸೈನೋ ಇಂಡಿಯಾ ಬಾರ್ಡರ್ ಇಶ್ಯೂಸ್ ಅಂದರೆ ಇಂಡಿಯಾ ಮತ್ತು ಚೀನಾದ ನಡುವಿನ ಈ ಬಾರ್ಡರ್ ಇಶ್ಯೂನ ಕುರಿತಂತೆ ಇರುವಂಥ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಇಲ್ಲಿ ಕೋರ್ ಕಮಾಂಡರ್ ಟಾಕ್ಸ್ ಅನ್ನುವಂಥದ್ದು ನಡೆದಿದೆ. ಈ ಟಾಕ್ಸ್ನಲ್ಲಿ ಚೀನಾದವರು ಭಾರತದವರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಈಗ ಭಾರತ ಮತ್ತು ಚೀನಾದ ನಡುವೆ ಇರುವಂಥ ಟೆನ್ಷನ್ಸ್ಗಳಿಗೆ ಮೂಲ ಕಾರಣ ಭಾರತದವರೇ, ರೂಟ್ ಕಾಸ್ ಅನ್ನುವಂಥದ್ದು ಇಂಡಿಯಾದ ಸೈಡಿಂದನೇ ಆಗಿರುವಂಥದ್ದು. ರೀಸೆಂಟ್ ಟೆನ್ಷನ್ಸ್ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ LACಯ ಬಳಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಮಾಡಿರುವಂಥದ್ದು ಭಾರತದವರು ಮತ್ತು ಮಿಲಿಟರಿ ಡೆಪ್ಲಾಯ್ಮೆಂಟನ್ನು ಮಾಡಿರುವಂಥದ್ದು. ಇವುಗಳು ರೂಟ್ ಕಾಸ್ ಆಗಿ ಕೆಲಸ ಮಾಡಿದೆ ಭಾರತ ಮತ್ತು ಚೀನಾದ ನಡುವೆ ಈ ರೀತಿಯಾಗಿ ಟೆನ್ಷನ್ಸ್ ಬ್ರೇಕ್ ಆಗೋದಕ್ಕೆ ಅಂತ ಹೇಳಿ. ಮೇನಿಂದಲೂ ಕೂಡ ನಾವು ನೋಡ್ತಾನೆ ಇದ್ದೀವಿ ಭಾರತ ಮತ್ತು ಚೀನಾದ ನಡುವೆ ಗಡಿ ವಿವಾದವನ್ನು ಈ ವಿವಾದಗಳನ್ನು ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ 7 ಸುತ್ತಿನ ಮಾತುಕತೆಯನ್ನು ಈಗಾಗಲೇ ಟಾಕ್ಸ್ ಕಮಾಂಡರ್ ಲೆವೆಲ್ನಲ್ಲಿ ಮತ್ತು ಮಿನಿಸ್ಟರ್ ಲೆವೆಲ್ನಲ್ಲೂ ಕೂಡ ಟಾಕ್ಸ್ಗಳು ನಡೆದಿರ್ತಕ್ಕಂಥದ್ದು. 6th ರೌಂಡ್ ಆಫ್ ಟಾಕ್ಸ್ ಸೆಪ್ಟೆಂಬರ್ 21ರಂದು ನಡೆದಂಥ ಸಂದರ್ಭದಲ್ಲಿ ಎರಡೂ ದೇಶಗಳಿಂದ ಜಾಯಿಂಟ್ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಲಾಗಿತ್ತು. ಸ್ಟಾಪ್ ಸೆಂಡಿಂಗ್ ಮೋರ್ ಟ್ರೂಪ್ಸ್ ಟು ದ ಫ್ರಂಟ್ ಲೈನ್ ಅಂತ ಹೇಳಿ ಎರಡೂ ದೇಶಗಳು ಕೂಡ ಒಂದು ಜಾಯಿಂಟ್ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿತ್ತು. ಆದರೆ ನಂತರದಲ್ಲೂ ಕೂಡ ಇಲ್ಲಿಂದ ಮುಂದಕ್ಕೆ ಟ್ರೂಪ್ಸ್ಗಳನ್ನು ಸೆಂಡ್ ಮಾಡೋದು ಬೇಡ ಅಂತ ಹೇಳೇನೋ ನಿರ್ಧಾರ ಮಾಡಿದ್ರು. ಆದರೆ ಇರುವಂಥ ಏಪ್ರಿಲ್ನಿಂದ ಹಿಂದೆ ಇರುವಂಥ ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡಲಿಕ್ಕೆ ಬೇಕಾಗುವಂಥ ಸ್ಟೆಪ್ಸ್ಗಳನ್ನು ಇನ್ನೂ ಕೂಡ ತಗೊಂಡಿಲ್ಲದೆ ಇರತಕ್ಕಂಥದ್ದು. ಡಿಸ್ಎಂಗೇಜ್ಮೆಂಟನ್ನು ಮಾಡೋದಕ್ಕೆ ಅಂತ ಹೇಳಿ 5 ಪಾಯಿಂಟ್ ಪ್ಲಾನನ್ನು ಕೂಡ ಎರಡೂ ರಾಷ್ಟ್ರಗಳು ಹಾಕ್ಕೊಂಡಿದ್ವು. ಆದರೆ ಅದೆಲ್ಲದರ ನಂತರದಲ್ಲೂ ಕೂಡ ಇನ್ನಷ್ಟು ಸುತ್ತಿನ ಮಾತುಕತೆಗಳು ನಡೀತಾನೆ ಇದೆ ಹೊರತು ಎರಡೂ ರಾಷ್ಟ್ರಗಳು ಒಬ್ಬರ ಮೇಲೊಬ್ಬರು ದೂಷಿಸ್ತಾ ಇದ್ದಾರೆ. ಆದರೆ ಈ ವಿವಾದಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನುವಂಥದ್ದು ಇನ್ನೂ ಕೂಡ ದೊರಕ್ತಾ ಇಲ್ಲ. ಇಲ್ಲಿ ಚೀನಾದವರು ಭಾರತದವರನ್ನ ಬ್ಲೇಮ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಭಾರತದವರು LACಯ ಬಳಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂಥದ್ದು ಮತ್ತೆ ಅಲ್ಲಿ ಮಿಲಿಟರಿ ಡೆಪ್ಲಾಯ್ಮೆಂಟ್ ಅನ್ನು ಮಾಡಿದ್ದೇ ಕಾರಣ ಅಂತ ಹೇಳಿ ನಮ್ಮ ಮೇಲೆ ಬೆರಳು ತೋರಿಸ್ತಾ ಇರುವಂಥದ್ದು. ಮತ್ತು ಈ ಸುತ್ತಿನ ಮಾತುಕತೆಯ ನಂತರದಲ್ಲಿ ಬಂದಿರತಕ್ಕಂಥ ಯಾವುದೇ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ನಲ್ಲೂ ಕೂಡ ಈ ಹಿಂದಿನ ಸ್ಟೇಟಸ್ ಕೋವನ್ನು ಅಂದರೆ ಏಪ್ರಿಲ್ನ ಹಿಂದೆ ಇದ್ದಂಥ ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡ್ತೇವೆ ಅಥವಾ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಚೀನಾದ ಟ್ರೂಪ್ಸ್ಗಳು ಮಾಡ್ತೇವೆ ಅನ್ನೋದ್ರ ಕುರಿತಂತೆ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಚೀನಾದ ಕಡೆಯಿಂದ ಬಿಡುಗಡೆ ಅನ್ನುವಂಥದ್ದು ಆಗಿಲ್ಲ. ನಾರ್ತ್ ಬ್ಯಾಂಕ್ ಆಫ್ ಪ್ಯಾಂಗಾಂಗ್ಸೋ ಲೇಕ್ ಏನಿದೆ ಇದರ ಕೆಲವೊಂದಷ್ಟು ಏರಿಯಾಸ್ಗಳಲ್ಲಿ ಚೀನಾದವರು ಭಾರತದ ಏರಿಯಾಗಳಲ್ಲಿ ಲಗ್ಗೆ ಇಟ್ಟು ಬಂದು ಕೂತಿದ್ದಾರೆ. ಈ ಸ್ಥಳದಿಂದ ಹಿಂದೆ ಹೋಗುವಂಥ ಮಾತುಕತೆಯನ್ನು ಇದರಲ್ಲಿ ನಡೆದಿಲ್ಲ ಅಥವಾ ಇದರ ನಂತರದಲ್ಲಿ ಯಾವುದೇ ಸ್ಟೇಟ್ಮೆಂಟನ್ನು ಕೂಡ ಚೀನಾದವರು ಆ ರೀತಿಯಾಗಿ ಬಿಡುಗಡೆ ಮಾಡಿಲ್ಲ. ಇದು ಚೀನಾ ಮತ್ತು ಭಾರತದ ನಡುವಿನ ಈ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರ್ತಕ್ಕಂಥ ಸಂಘರ್ಷದಲ್ಲಿ ಈಗಿನ ಪ್ರಸ್ತುತವಾಗಿರ್ತಕ್ಕಂಥ ಕರೆಂಟ್ ಪೊಸಿಷನ್. ಮುಂದಿನ ಆರ್ಟಿಕಲ್ ದ ಪ್ರಿನ್ಸಿಪಲ್ ಹೂ ಒನ್ ಫ್ರೀಡಮ್ ಫಾರ್ ಇಂಡಿಯನ್ ಹೋಸ್ಟೇಜಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇದೊಂದನ್ನ ಎಕ್ಸಾಂಪಲ್ ಆಗಿ ಕೂಡ ನಾವು ಬಳಕೆ ಮಾಡ್ಕೊಳ್ಬೋದು. ಇಂಡಿಯಾದ ಡಯಾಸ್ಪೋರಾ, ಬೇರೆ ರಾಷ್ಟ್ರಗಳಲ್ಲಿ ಹರಡಿರ್ತಕ್ಕಂಥ ಇಂಡಿಯಾದ ಡಯಾಸ್ಪೋರಾ ಅವರು ಇಂಡಿಯಾದ ಗ್ರೋತಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ ಆಗುವಂಥದ್ದು. ತಬಸುಮ್ ಮನ್ಸೂರ್ ಅನ್ನುವಂಥ ಈಕೆ ಭಾರತದ ಗೋರಖ್ಪುರದಲ್ಲಿ ಜನಿಸಿದಂಥವರು. ಲಿಬಿಯಾದಲ್ಲಿ ಅಲ್ಲಿನ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಕೂಡ ಕಾರ್ಯ ಮಾಡ್ತಾ ಇದ್ದಾರೆ. ಲಿಬಿಯಾದ ಬೆಂಗಾಜಿ ಅನ್ನುವಂಥ ನಗರದಲ್ಲಿ ಇಂಡಿಯನ್ ಸ್ಕೂಲ್ ಅನ್ನುವಂಥ ಒಂದು ಶಾಲೆಗೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಈಕೆ ಅಲ್ಲಿ ಒಂದು ಲೋಕಲ್ ಫಿಗರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. 2011ರಲ್ಲಿ ಎವ್ಯಾಕ್ಯುಯೇಷನ್ ಎಫರ್ಟ್ಸ್ಗಳು ನಡೆದಂಥ ಸಂದರ್ಭದಲ್ಲಿ ಅಂದರೆ ಪ್ರೋ ಮತ್ತು ಆ್ಯಂಟಿ ಕದಾಫಿ ಫೋರ್ಸಸ್ಗಳಿಂದ ಅಲ್ಲಿ ಸಾಕಷ್ಟು ಇಂಟೆನ್ಸ್ ಫೈಟಿಂಗ್ ನಡೀತಿದ್ದಂಥ ಸಂದರ್ಭದಲ್ಲಿ 3,000 ಭಾರತೀಯರನ್ನ ಅಲ್ಲಿಂದ
ಎವ್ಯಾಕ್ಯುಯೇಟ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಎಫರ್ಟ್ಸ್ಗಳನ್ನು ಈಕೆ ಹಾಕಿದ್ದರ ಪರಿಣಾಮವಾಗಿ ಅಂದಿನಿಂದಲೂ ಕೂಡ ಈಕೆ ಒಂದಷ್ಟು ಫೇಮನ್ನು ಅಲ್ಲಿ ಪಡೆದಿರ್ತಕ್ಕಂಥದ್ದು. ಅಲ್ಲಿ ಭಾರತೀಯ ಕಮ್ಯುನಿಟಿಯಲ್ಲಿ ಈಕೆ ಒಂದು ಹೆಸರನ್ನು ಮಾಡಿ ಅಲ್ಲಿ ಗುರುತಿಸ್ಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಇವರು ಶಿಕ್ಷಣ ರಂಗದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಂದ ಈಕೆಗೆ ಒಂದು ರೆಕಗ್ನಿಷನ್ ಅನ್ನುವಂಥದ್ದು ಅಲ್ಲಿನ ಎಜುಕೇಷನ್ ವಿಚಾರದಲ್ಲೂ ಕೂಡ ಸಿಕ್ಕಿರೋದ್ರಿಂದ ನ್ಯಾಷನಲ್ ಎಜುಕೇಷನ್ ಕೌನ್ಸಿಲ್ ಆಫ್ ಲಿಬಿಯಾ ಏನಿದೆ, ಈ ಕೌನ್ಸಿಲ್ನಲ್ಲಿ ಈಕೆ ಸದಸ್ಯೆಯೂ ಕೂಡ ಆಗಿರ್ತಕ್ಕಂಥದ್ದು. ಇವರು ಭಾರತದ ಪರವಾಗಿ ಭಾರತೀಯರಾಗಿದ್ದಂಥ 7 ಮಂದಿ ವರ್ಕರ್ಸ್ಗಳು ಅಲ್ಲಿನ ಅಂದರೆ ಲಿಬಿಯಾದಲ್ಲಿರ್ತಕ್ಕಂಥ ಅಲ್ ಶೋಲಾ ಅಲ್ ಮುದಿಯಾ ಎನರ್ಜಿ ಕಂಪನಿಯಲ್ಲಿ ಕಾರ್ಯ ಮಾಡ್ತಿದ್ದಂಥ 7 ಮಂದಿ ಭಾರತೀಯರನ್ನ ಹೋಸ್ಟೇಜಸ್ಗಳನ್ನಾಗಿ ಲಿಬಿಯಾದಲ್ಲಿರುವಂಥ ಮಿಲಿಟೆಂಟ್ಸ್ಗಳು ಹಿಡಿದಿಟ್ಟಂಥ ಸಂದರ್ಭದಲ್ಲಿ ಈಕೆ ನಮ್ಮ ಭಾರತದ ಪರವಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ರೆಸಿಡೆಂಟ್ ಅಂಬಾಸಿಡರ್ ಅನ್ನುವಂಥವ್ರು ಲಿಬಿಯಾದಲ್ಲಿ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಅ ರೆಸಿಡೆಂಟ್ ಅಂಬಾಸಿಡರ್ ಈಕೆ ಒಂದು ಅಂಬಾಸಿಡರ್ ಮಾಡುವಂಥ ಒಂದು ಕಾರ್ಯವನ್ನ ಈಕೆ ಮಾಡಿರ್ತಕ್ಕಂಥದ್ದು. ಅಂದರೆ ಇವರೇ ಕೂತು ನೆಗೋಷಿಯೇಷನ್ಸ್ಗಳನ್ನು ಮಿಲಿಟೆಂಟ್ಸ್ಗಳೊಟ್ಟಿಗೆ ನೆಗೋಷಿಯೇಷನ್ ಅನ್ನ ಮಾಡೋದ್ರ ಮುಖಾಂತರವಾಗಿ 7 ಮಂದಿ ಭಾರತೀಯರನ್ನ ಸೇಫ್ ಆಗಿ ಬಿಡುಗಡೆ ಮಾಡಿಸ್ಕೊಂಡು ಕರ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ತಬಸುಮ್ ಮನ್ಸೂರ್ ನಮಗೆ ಇಂಪಾರ್ಟೆಂಟ್ ಆಗುವಂಥ ಒಬ್ರು ಪರ್ಸನ್ ಆಗ್ತಾರೆ. ತಬಸುಮ್ ಮನ್ಸೂರ್ ಅವರ ಉದಾಹರಣೆಯನ್ನು ನಾವು ಇಂಡಿಯನ್ಸ್ ಅಥವಾ ಇಂಡಿಯನ್ ಡಯಾಸ್ಪೋರಾ ಭಾರತದಾಚೆಗೆ ಭಾರತದ ಒಳಿತಿಗಾಗಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತಿದ್ದಾರೆ ಅಥವಾ ಇನ್ ದಿ ಅಬ್ಸೆನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಭಾರತದ ಮೂಲದವರು ಭಾರತದ ಒಳಿತಿಗಾಗಿ ಹೊರ ರಾಷ್ಟ್ರಗಳಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಳನ್ನ ಇವರ ಹೆಸರನ್ನ ನಾವು ನೀಡಿ ಉದಾಹರಣೆಯನ್ನು ನೀಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಪಾಕ್ ಲೈಕ್ಲಿ ಟು ರಿಮೈನ್ ಆನ್ FATF ಗ್ರೇ ಲಿಸ್ಟ್ ಅನ್ನೋದಾಗಿದೆ. ಇಲ್ಲಿ FATF ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಆರ್ಟಿಕಲ್ನ ಮುಖಾಂತರವಾಗಿ. ನಂತರದಲ್ಲಿ ಈ FATFನ ಅಡಿಯಲ್ಲಿ ಬರುವಂಥ ಲಿಸ್ಟ್ಗಳಾದಂಥ ಗ್ರೇ ಲಿಸ್ಟ್, ಬ್ಲ್ಯಾಕ್ ಲಿಸ್ಟ್ ಇವುಗಳನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಪಾಕಿಸ್ತಾನ ಇನ್ನೂ ಕೂಡ ಅಂದರೆ ಈಗಾಗಲೇ ಗ್ರೇ ಲಿಸ್ಟ್ನಲ್ಲಿದೆ, ಇನ್ನೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಒಂದಷ್ಟು ದಿನಗಳ ಮಟ್ಟಿಗೆ ಗ್ರೇ ಲಿಸ್ಟ್ನಲ್ಲೇ ಉಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರುವಂಥದ್ದು. ಈ ಆರ್ಟಿಕಲನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. FATF ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆಯುವಂಥ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಸ್ಕ್ ಫೋರ್ಸ್ ಆಗಿರುತ್ತೆ. FATF ಅಂದರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳುವಂಥದ್ದು. ಇದರಲ್ಲಿ 39 ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಣ್ತೇವೆ. ಇದರ ಮುಖ್ಯ ಸ್ಥಾನ ಅಥವಾ ಕೇಂದ್ರ ಕಚೇರಿ ಅನ್ನುವಂಥದ್ದು ಪ್ಯಾರಿಸ್ನಲ್ಲಿ ಇರೋದ್ರಿಂದ ಪ್ಯಾರಿಸ್ ಬೇಸ್ಡ್ ಸಂಸ್ಥೆ ಆಗಿರುವಂಥದ್ದು. ಇದರ ಮುಖ್ಯ ಕಾರ್ಯಗಳೇನು ಅಂತ ಅಂದರೆ ಮನಿ ಲಾಂಡ್ರಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು, ಟೆರರ್ ಫೈನಾನ್ಸಿಂಗ್ ಅನ್ನೋದು ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು, ಈ ಎಲ್ಲ ಕಾರ್ಯಗಳನ್ನು FATFನವರು ಮಾಡ್ತಾರೆ. ಆದರೆ ಇದಕ್ಕೆ ಸದಸ್ಯ ರಾಷ್ಟ್ರಗಳನ್ನೇ ಆಗಿರಬೇಕು ಅಂತಲ್ಲ, ಸದಸ್ಯರಲ್ಲದ ಯಾವುದೇ ರಾಷ್ಟ್ರಗಳು ಕೂಡ ಮನಿ ಲಾಂಡ್ರಿಂಗ್ನಲ್ಲಿ ಇನ್ವಾಲ್ವ್ ಆಗಿದೆ, ಟೆರರ್ ಫಿನಾನ್ಸಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಂಥ ರಾಷ್ಟ್ರಗಳನ್ನು FATFನವರು ಗ್ರೇ ಲಿಸ್ಟ್ಗೆ ಹಾಕುವಂಥದ್ದು. ಗ್ರೇ ಲಿಸ್ಟೆಡ್ ಕಂಟ್ರೀಸ್ ಅಂತ ಹೇಳಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ ಅಂತ ಅಂದರೆ ಗ್ರೇ ಲಿಸ್ಟ್ ಕಂಟ್ರೀಸ್ಗಳಿಗೆ ಬೇರೆ ರಾಷ್ಟ್ರಗಳು ಯಾವುದೇ ನೆರವನ್ನು ನೀಡುವಂಥ ಸಂದರ್ಭದಲ್ಲಿ ಒಂದಷ್ಟು ಯೋಚನೆಯನ್ನು ಮಾಡಿ ನೆರವನ್ನು ನೀಡ್ತಾರೆ. ಗ್ರೇ ಲಿಸ್ಟ್ಗೆ ಹಾಕಿದ ತಕ್ಷಣ ಯಾವುದೇ ರೀತಿಯಾದಂಥ ಕಂಪಲ್ಷನ್ ಇಲ್ಲ, ಇವರಿಗೆ ಯಾವುದೇ ಬೇರೆ ರಾಷ್ಟ್ರಗಳು ಅಥವಾ ಬೇರೆ ಸಂಸ್ಥೆಗಳು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ನೀಡಬಾರ್ದು ಅನ್ನುವಂಥ ಕಂಪಲ್ಷನ್ ಇಲ್ಲ. ಆದರೂ ಕೂಡ ಕೆಲವೊಂದಷ್ಟು ಸಂಸ್ಥೆಗಳಾಗಲಿ ನಾವು ನೀಡುವಂಥ ಹಣ ಈ ರೀತಿಯಾದಂಥ ಕಾರ್ಯಗಳಿಗೆ ಬಳಕೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಹಣವನ್ನು ನೀಡುವಾಗ ಹೆಚ್ಚು ಜಾಗರೂಕರಾಗಿ ಹಣವನ್ನು ಅಥವಾ ಸಾಲವನ್ನು ಅಥವಾ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟಲ್ ಪರ್ಪಸ್ಗೆ ನೀಡುವಂಥ ಅಸಿಸ್ಟೆನ್ಸನ್ನು ನೀಡದೇ ಇರುವಂಥ ಮಟ್ಟಕ್ಕೆ ಆ ರಾಷ್ಟ್ರ ಹೋಗುವಂಥದ್ದು. ಒಂದು ವೇಳೆ ಗ್ರೇ ಲಿಸ್ಟ್ ಆಗಿಯೂ ಕೂಡ ಅವರು ತಿದ್ದುಕೊಳ್ಳಬೇಕಾದಂಥ ಕೆಲವೊಂದಷ್ಟು ಅಂಶಗಳನ್ನು ತಿದ್ದಿಕೊಳ್ಳದೆ ಇನ್ನೂ ಕೂಡ ಟೆರರ್ ಫಿನಾನ್ಸಿಂಗ್ ಅನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು FATFನ ಗಮನಕ್ಕೆ ಬಂದಾಗ ಅವರನ್ನ ಬ್ಲ್ಯಾಕ್ ಲಿಸ್ಟೆಡ್ ಕಂಟ್ರೀಸ್ ಅಂತ ಹೇಳಿ ಕರೆಯುವಂತೆ ಅವರನ್ನ ಬ್ಲ್ಯಾಕ್ ಲಿಸ್ಟ್ನ ಅಡಿಯಲ್ಲಿ ಇಡಲಾಗುತ್ತೆ. ಒಂದು ವೇಳೆ ಬ್ಲ್ಯಾಕ್ ಲಿಸ್ಟ್ ಆದಾಗ ಆ ರಾಷ್ಟ್ರಗಳಿಗೆ ಬೇರೆ ರಾಷ್ಟ್ರಗಳಿಂದ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥದ್ದು, IMF ವರ್ಲ್ಡ್ ಬ್ಯಾಂಕ್ನಂಥ ಸಂಸ್ಥೆಗಳಿಂದ ಅಸಿಸ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ ಆಗುತ್ತೆ. ಯಾವುದೇ ರಾಷ್ಟ್ರಗಳು ಅವರಿಗೆ ಅಸಿಸ್ಟೆನ್ಸ್ ಅನ್ನು ನೀಡೋದಕ್ಕೆ ಮುಂದೆ ಬರೋದಿಲ್ಲ. ಇಲ್ಲೂ ಕೂಡ ಮ್ಯಾಂಡೇಟರಿಯಾಗಿ ಅವರಿಗೆ ಹಣವನ್ನು ನೀಡಬಾರ್ದು, ಅಸಿಸ್ಟೆನ್ಸ್ ಅನ್ನು ನೀಡಬಾರ್ದು ಅಂತಿಲ್ಲ. ಆದರೂ ಕೂಡ ಬ್ಲ್ಯಾಕ್ ಲಿಸ್ಟೆಡ್ ಕಂಟ್ರಿ ಆಗಿರೋದ್ರಿಂದ ಆ ಕಂಟ್ರಿಗೆ ಯಾವುದೇ ಅಸಿಸ್ಟೆನ್ಸ್ ಅನ್ನುವಂಥದ್ದು ಸಿಗುವಂಥದ್ದು ಸಾಕಷ್ಟು ಕಷ್ಟ ಆಗುತ್ತೆ. ಈ ರೀತಿಯಾಗಿ ಗ್ರೇ ಲಿಸ್ಟ್ನಿಂದ ಬ್ಲ್ಯಾಕ್ ಲಿಸ್ಟ್ಗೆ ಅಥವಾ ಗ್ರೇ ಲಿಸ್ಟ್ನಿಂದ ಒಂದು ವೇಳೆ ಪಾಸಿಟಿವ್ ಕಾರ್ಯಗಳನ್ನು ಮಾಡಿದ್ರೆ ಅಂದರೆ ಟೆರರ್ ಫಿನಾನ್ಸಿಂಗ್ ಅನ್ನು ಸ್ಟಾಪ್ ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ಸ್ಗಳನ್ನು ಹಾಕ್ತಾ ಇರುವಂಥದ್ದು FATFನ ಗಮನಕ್ಕೆ ಬಂದಾಗ ಅವರನ್ನ ಗ್ರೇ ಲಿಸ್ಟ್ನಿಂದ ಕೂಡ ಆಚೆ ತೆಗೆಯುವಂಥ ಕಾರ್ಯಗಳನ್ನು ಮಾಡುತ್ತೆ. ಪಾಕಿಸ್ತಾನ FATFನ ಸದಸ್ಯ ರಾಷ್ಟ್ರವ ಅಂದಾಗ ಇಲ್ಲ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಆದರೆ ಭಾರತ ಈ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸಿನ ಸದಸ್ಯ ರಾಷ್ಟ್ರ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಪಾಕಿಸ್ತಾನ FATFನ ಸದಸ್ಯ ರಾಷ್ಟ್ರ ಅಲ್ಲದಿದ್ರೂ ಕೂಡ ಸದಸ್ಯ ರಾಷ್ಟ್ರದ ಅಲ್ಲದವರನ್ನು ಕೂಡ FATFನ ಪರವಾಗಿ ಗ್ರೇ ಲಿಸ್ಟ್ ಆಗಲಿ ಬ್ಲ್ಯಾಕ್ ಲಿಸ್ಟ್ ಆಗಲಿ ಮಾಡುವಂಥ ಅಧಿಕಾರವನ್ನು FATF ಹೊಂದಿರುತ್ತೆ. ಇದರ ಅಡಿಯಲ್ಲಿ ಪಾಕಿಸ್ತಾನ ಈಗಾಗಲೇ ಗ್ರೇ ಲಿಸ್ಟ್ನಲ್ಲಿದ್ದು ಪಾಕಿಸ್ತಾನ ಗ್ರೇ ಲಿಸ್ಟ್ನಿಂದ ಆಚೆ ಬರಬೇಕು ಅಂತಂದರೆ 27 ಆಕ್ಷನ್ ಪಾಯಿಂಟ್ಸ್ಗಳನ್ನು ಅವರು ಕ್ಲಿಯರ್ ಮಾಡಬೇಕಾಗಿತ್ತು. ಆದರೆ 27 ಆಕ್ಷನ್ ಪಾಯಿಂಟ್ಸ್ಗಳಲ್ಲಿ 21 ಆಕ್ಷನ್ ಪಾಯಿಂಟ್ಸ್ಗಳನ್ನು ಅವರು ಕ್ಲಿಯರ್ ಮಾಡಿರ್ತಕ್ಕಂಥದ್ದು.
ಅಕ್ಟೋಬರ್ 21ರಿಂದ 23ರವರೆಗೆ FATFನ ಪ್ಲೀನರಿ ಸೆಷನ್ಸ್ಗಳು ನಡೆಯಲಿದ್ದು ಆ ಸಂದರ್ಭದಲ್ಲಿ ಯಾವ ಒಂದು ಡಿಸಿಷನನ್ನು ತಗೊಳ್ತಾರೆ ಅನ್ನೋದನ್ನು ಇನ್ನೂ ಕೂಡ ನಾವು ನೋಡಬೇಕಾಗುತ್ತೆ. ಆದರೆ ಫೈನಲ್ ರೆಕಮೆಂಡೇಷನ್ಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೋಸ್ಕರನೇ ನಿನ್ನೆಯಷ್ಟೇ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ರಿವ್ಯೂ ಗ್ರೂಪ್ ಕೂಡ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿದಂಥದ್ದು. ಇದರ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರವಾಗಿ ಈ ಪಾಕಿಸ್ತಾನದವರು ಇನ್ನೂ ಕೂಡ ಈ 6 ಆ್ಯಕ್ಷನ್ ಪಾಯಿಂಟ್ಸ್ಗಳನ್ನು ಏನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಕಾರ್ಯಗಳನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನು ಈ ಮುಂದೆಯೂ ಕೂಡ ಗ್ರೇ ಲಿಸ್ಟ್ನಲ್ಲೇ ಇರಿಸುವಂಥ ಸಂಭವಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈ ಪ್ಲೀನರಿ ಮೀಟಿಂಗ್ ಏನು ನೆಕ್ಸ್ಟ್ ವೀಕ್ ಇದೆ, ಈ ಮೀಟಿಂಗ್ನಲ್ಲಿ 12ಕ್ಕೂ ಹೆಚ್ಚು ರಾಷ್ಟ್ರಗಳು ಇವರನ್ನು ಗ್ರೇ ಲಿಸ್ಟ್ನಿಂದ ಆಚೆ ತೆಗೆಯೋದಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರವೇ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಿಂದ ಆಚೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ 39 ಸದಸ್ಯ ರಾಷ್ಟ್ರಗಳ ಪೈಕಿ ಯಾವುದಾದ್ರೂ 3 ರಾಷ್ಟ್ರಗಳು ಇವರನ್ನು ಸಪೋರ್ಟ್ ಮಾಡಿದ್ರೆ ಮಾತ್ರವೇ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡೋದನ್ನು ತಡಿಬೋದಾಗುತ್ತೆ. ಹಾಗಾಗಿ 3 ರಾಷ್ಟ್ರಗಳ ಸಪೋರ್ಟ್ ಅನ್ನುವಂಥದ್ದು ದೊರಕುವಂಥದ್ದೇನು ಕಷ್ಟ ಅಲ್ಲ. ಯಾಕೆಂದರೆ ಚೈನಾವನ್ನು ಕೂಡ ನಾವು ಇದರ ಪಾರ್ಟ್ ಆಗಿ ನೋಡ್ಬೋದು. ರಷ್ಯಾ ಕೂಡ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೆಚ್ಚಿನದಾಗಿ ಸಪೋರ್ಟನ್ನು ನೀಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ರಷ್ಯಾ ಕೂಡ ಈ FATFನ ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ಈ ರೀತಿಯಾಗಿ 3 ರಾಷ್ಟ್ರಗಳ ಸಪೋರ್ಟ್ ಅನ್ನುವಂಥದ್ದು ಅದಕ್ಕೆ ಈಸಿಯಾಗಿ ದೊರಕೋದಿದೆ. ಹಾಗಾಗಿ ಗ್ರೇ ಲಿಸ್ಟ್ನಲ್ಲೇ ಅದು ಉಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಏಷ್ಯಾ ಪೆಸಿಫಿಕ್ ಗ್ರೂಪ್ ಕೂಡ ಇದು 40 ಪ್ಯಾರಾಮೀಟರ್ಸ್ಗಳ ಪೈಕಿ ಕೇವಲ 11 ಪ್ಯಾರಾಮೀಟರ್ಸ್ಗಳನ್ನು ಮಾತ್ರವೇ ಪಾಕಿಸ್ತಾನ ಮಾಡಿದೆ ಅಂತ ಹೇಳಿ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. 11 ಪ್ಯಾರಾಮೀಟರ್ಸ್ಗಳಲ್ಲಿ ಮಾತ್ರವೇ ಪಾಕಿಸ್ತಾನವನ್ನು ಕ್ಲಿಯರ್ಡ್ ಅಂತ ಹೇಳಿರ್ತಕ್ಕಂಥದ್ದು ಏಷ್ಯಾ ಪೆಸಿಫಿಕ್ ಗ್ರೂಪ್. ಏಷ್ಯಾ ಪೆಸಿಫಿಕ್ ಗ್ರೂಪಿನ ರಿವ್ಯೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಫೆಬ್ರವರಿ 2020ರವರೆಗೂ ಇವರು ನೀಡಿರ್ತಕ್ಕಂಥ ರಿವ್ಯೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಇನ್ನು ಮುಂದೆ ಕೂಡ ಗ್ರೇ ಲಿಸ್ಟ್ನಲ್ಲೇ ಇರ್ತಾರೆ ಅನ್ನುವಂಥದ್ದು ಆಲ್ಮೋಸ್ಟ್ ಖಚಿತ ಆಗಿರ್ತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ FATF ಸಂಸ್ಥೆ, ಇದರಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳೆಷ್ಟು, ಇದರ ಮುಖ್ಯ ಕಚೇರಿ ಎಲ್ಲಿದೆ ಅನ್ನುವಂಥದ್ದು, ಇದರ ಮುಖ್ಯ ಕಾರ್ಯಗಳೇನು ಅನ್ನುವಂಥದ್ದು, ಮತ್ತು ಇದರಲ್ಲಿ ಬರುವಂಥ ಲಿಸ್ಟ್ಗಳು ಯಾವುದು, ಮತ್ತು ಮುಖ್ಯವಾಗಿ ಪಾಕಿಸ್ತಾನದಂಥ ರಾಷ್ಟ್ರಗಳು ಯಾವ ಒಂದು ಲಿಸ್ಟ್ನಲ್ಲಿದೆ, ಈ ಎಲ್ಲ ಅಂಶಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ತಿಳಿದುಕೊಂಡಿರಬೇಕಾದಂಥ ಅಂಶಗಳು. ಮುಂದಿನ ಆರ್ಟಿಕಲ್ US ಏಮಿಂಗ್ ಟು ಬಿಲ್ಡ್ ಎನ್ ಇಂಡೋ ಪೆಸಿಫಿಕ್ ನ್ಯಾಟೋ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೆ GS ಪೇಪರ್ 3ನ ಅಡಿಯಲ್ಲಿ ಸೆಕ್ಯೂರಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಕ್ವಾಡ್ ಗ್ರೂಪ್ನ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಕ್ವಾಡ್ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು US ಅಂತ ಹೇಳಿ ಈ 4 ರಾಷ್ಟ್ರಗಳು ಸೇರಿ ಒಂದು ರೀತಿಯಾಗಿ ಕೌಂಟರ್ ಚೈನಾ ಒಂದು ಸಂಸ್ಥೆಯಾಗಿ ಕೆಲಸ ಮಾಡುವಂಥದ್ದು ಇದು ಕ್ವಾಡ್ ಅನ್ನುವಂಥ ಒಂದು ಸಂಸ್ಥೆ. ಈ ಕ್ವಾಡ್ನ ಅಡಿಯಲ್ಲಿ ಈ 4 ರಾಷ್ಟ್ರಗಳು, ಅದರಲ್ಲೂ US ನ ಮುಂದಾಳತ್ವದಲ್ಲಿ US ಒಂದು ರೀತಿಯಾಗಿ ಇಂಡೋ ಪೆಸಿಫಿಕ್ ಅಂದರೆ ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ನ ರೀಜನ್ನಲ್ಲಿ US, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಭಾರತ ಸೇರಿಕೊಂಡು ಈ 4 ರಾಷ್ಟ್ರಗಳ ಒಂದು ಸೇನೆಯನ್ನು ಕಟ್ತಾ ಇದ್ದು, ಈ ಒಂದು ಸೇನೆ ರೀತಿಯಾಗಿ ಕಟ್ಟುವಂಥ ಕಾರ್ಯದ ರೀತಿಯಲ್ಲಿ US ಕೆಲಸ ಮಾಡ್ತಾ ಇದೆ. ಕ್ವಾಡ್ ಗುಂಪಿನ ಈ 4 ರಾಷ್ಟ್ರಗಳನ್ನು ಸೇರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಇಂಡೋ ಪೆಸಿಫಿಕ್ ನ್ಯಾಟೋವನ್ನು ಒಂದು ಫೌಂಡ್ ಮಾಡುವಂಥ ಕಾರ್ಯವನ್ನು US ಮಾಡ್ತಾ ಇದೆ ಅಂತ ಹೇಳಿ ಚೀನಾದವರು ದೂಷಿಸ್ತಾ ಇರುವಂಥದ್ದು. ಇಲ್ಲಿ ಚೀನಾದವರು US ಈಗಲೂ ಕೂಡ ಆ ಒಂದು ಹೆಜಿಮೋನಿಯನ್ನು ತೋರಿಸ್ತಾ ಇದೆ, ಹೆಜಿಮೋನಿಕ್ ಸಿಸ್ಟಮನ್ನು ಉಳಿಸ್ಕೊಂಡು ಹೋಗುವಂಥ ಕಾರ್ಯವನ್ನು ಮಾಡ್ತಾ ಇದೆ, ಡಾಮಿನೆನ್ಸನ್ನು ತೋರಿಸ್ತಾ ಇದೆ, ಮತ್ತು ಒಂದು ಜಿಯೋಪೊಲಿಟಿಕಲ್ ರೀಜನಲ್ಲಿ ಒಂದು ಕಾಂಪಿಟೇಷನ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಕೋಲ್ಡ್ ವಾರ್ ಮೆಂಟಾಲಿಟಿಯನ್ನು ಈಗಲೂ ಕೂಡ US ಇಟ್ಕೊಂಡಿರ್ತಕ್ಕಂಥದ್ದು, ಕನ್ಫ್ರಂಟೇಷನನ್ನು ಹೆಚ್ಚು ಮಾಡ್ತಾ ಇದೆ. ಈ ರೀತಿಯ ಕೆಲಸಗಳನ್ನು US ಮಾಡ್ತಾ ಇದೆ ಅಂತ ಹೇಳಿ ಚೀನಾದವರು ಇಲ್ಲಿ ದೂರ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕ್ವಾಡ್ ಗ್ರೂಪ್ ಅಂದರೆ ಏನು, ಯಾವ ಉದ್ದೇಶಕ್ಕಾಗಿ ಕ್ವಾಡ್ ಗ್ರೂಪ್ ಇರುವಂಥದ್ದು, ಮತ್ತು ಕ್ವಾಡ್ನ ಅಡಿಯಲ್ಲಿ ಬರುವಂಥ ರಾಷ್ಟ್ರಗಳು ಯಾವುದು ಅಂದ ತಕ್ಷಣ US, ಜಪಾನ್ ಮತ್ತು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಅನ್ನುವಂಥದ್ದು 4 ರಾಷ್ಟ್ರಗಳು ನಮಗೆ ತಿಳಿದಿರಬೇಕಾಗತ್ತೆ. ಅದರಲ್ಲೂ ಈಗ US ಮತ್ತು ಚೀನಾದ ನಡುವೆ ಸಾಕಷ್ಟು ಕೋಲ್ಡ್ ವಾರ್ನ ರೀತಿಯಲ್ಲಿಯೇ ಏನು ವಿವಾದಗಳು ನಡೀತಾ ಇದೆ. ಯಾವುದೇ ಒಂದು ವಿಚಾರ ಬಂದರೂ ಕೂಡ US ಒಂದು ರೀತಿಯಾಗಿ ಹೇಳಿದ್ರೆ ಚೈನಾ ಮತ್ತೊಂದು ರೀತಿಯಾಗಿ ಉತ್ತರವನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಳೆದ 6-8 ತಿಂಗಳಿಗಿಂತ ಹೆಚ್ಚಿನ ಮಟ್ಟದಲ್ಲೇ ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ US ಅನ್ನು ದೂಷಿಸೋದಕ್ಕೆ ಚೈನಾ ಇದನ್ನು ಕೂಡ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಕ್ವಾಡ್ನ ಅಡಿಯಲ್ಲಿ ಇಂಡೋ ಪೆಸಿಫಿಕ್ ನ್ಯಾಟೋನ ರೀತಿಯಲ್ಲಿ US ಅನ್ನುವಂಥದ್ದು ಈ 4 ರಾಷ್ಟ್ರಗಳನ್ನು ಸೇರಿಕೊಂಡು ಒಂದು ಇಂಡೋ ಪೆಸಿಫಿಕ್ ನ್ಯಾಟೋವನ್ನೇ ಬಿಲ್ಡ್ ಮಾಡುವತ್ತ US ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿ ಇದನ್ನು ಕೂಡ US ಅನ್ನುವಂಥದ್ದು ಒಂದು ಕೋಲ್ಡ್ ವಾರ್ ಮೆಂಟಾಲಿಟಿಯನ್ನು ಹೊಂದಿರುವಂಥದ್ದು ಮತ್ತು ಕನ್ಫ್ರಂಟೇಷನನ್ನು ಸ್ಟಿರಪ್ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ಚೀನಾದವರು ದೂಷಿಸ್ತಾ ಇರುವಂಥದ್ದು US ಮೇಲೆ. ಮುಂದಿನ ಆರ್ಟಿಕಲ್ ಸ್ಲಿಮ್ ಸ್ಟಿಮ್ಯುಲಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಕೋವಿಡ್ನಿಂದ ಈಗಾಗಲೇ ನಮ್ಮ ಆರ್ಥಿಕತೆಗೆ ಸಾಕಷ್ಟು ಹೊಡೆತ ಆಗಿದ್ದು, ನಮ್ಮ ಆರ್ಥಿಕತೆಯಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಅನ್ನುವಂಥದ್ದು ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಸ್ಲಿಪ್ ಆಗ್ತಾ ಇರುವಂಥದ್ದು. ಈ ಇಂಡಸ್ಟ್ರಿಯಲ್ ಔಟ್ಪುಟ್ಟನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಆರ್ಥಿಕತೆಯಲ್ಲಿ ಒಂದಷ್ಟು ಬೆಳವಣಿಗೆಯನ್ನು ನಾವು ಕಾಣಬೇಕು ಅಂತ ಹೇಳಿ ಸಾಕಷ್ಟು ಮೆಷರ್ಸ್ಗಳನ್ನು ಭಾರತ ಸರ್ಕಾರದವರು ತಗೊಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಎಲ್ಲ ರಾಷ್ಟ್ರಗಳು ಕೂಡ ಮೆಷರ್ಸ್ಗಳನ್ನು ಸಾಕಷ್ಟು ತಗೊಳ್ಬೇಕು. ಹಾಗಾಗಿ ಅಂದರೆ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಮುಂಬರುವಂಥ ದಿನಗಳಲ್ಲಿ ಆಗಬಹುದಾದಂಥ ಒಂದು ಡ್ಯಾಮೇಜನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ IMF ಕೂಡ ಎಲ್ಲ ರಾಷ್ಟ್ರಗಳಿಗೂ ಕೂಡ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆಯಷ್ಟೇ ಒಂದಷ್ಟು ಫ್ರೆಶ್ ಮೆಷರ್ಸ್ಗಳನ್ನು ಹೇಳಿರ್ತಕ್ಕಂಥದ್ದು. ಯಾವ ಮೆಷರ್ಸ್ಗಳು ಇವು ಅಂತಂದರೆ ಕನ್ಸ್ಯೂಮರ್ ಡಿಮ್ಯಾಂಡನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ
ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಕೂಡ ಹೆಚ್ಚು ಮಾಡುವಂಥ ಉದ್ದೇಶದಿಂದ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ನಾವು ಮಾಡುವಂಥ ಖರ್ಚಿನಲ್ಲಿ ಎರಡು ವಿಭಾಗದಲ್ಲಿ ನಾವು ಅದನ್ನು ಹೇಳ್ಬೋದು. ನಾವು ಒಂದು ರಾಷ್ಟ್ರ ಮಾಡುವಂಥ ಖರ್ಚಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಒಂದು ರೀತಿ ಆದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತೊಂದು ರೀತಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಹಾಕುವಂಥ ಹಣದಿಂದ ಮತ್ತು ಯಾವುದೇ ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡದೆ ಹಣವನ್ನು ಖರ್ಚು ಮಾಡುವಂಥದ್ದು. ಈಗ ಯಾವುದೇ ಒಂದು ಸ್ಕೀಮ್ನ ಅಡಿಯಲ್ಲಿ ಸಬ್ಸಿಡಿಯನ್ನು ನೀಡುವಂಥದ್ದು, ಇಂಥ ಕಾರ್ಯಗಳನ್ನು ಮಾಡಿದಾಗ ಸರ್ಕಾರದ ಬಳಿ ಹಣವೇನೋ ಖರ್ಚಾಗುತ್ತೆ, ಆದರೆ ಅವರಿಗೆ ಅದರಿಂದ ಯಾವುದೇ ಆದಾಯ ಅನ್ನುವಂಥದ್ದು ಆಗೋದಿಲ್ಲ. ಆದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಒಂದು ರೀತಿಯಾಗಿ ಇದರಲ್ಲಿ ಮಾಡುವಂಥ ಹಣದ ಖರ್ಚು ಯಾವ ರೀತಿ ಅಂತ ಅಂದರೆ ಒಂದು ರೀತಿಯಾಗಿ ಇದು ನಾವು ಬಂಡವಾಳದ ಹೂಡಿಕೆಯನ್ನು ಮಾಡದ ಅರ್ಥದಲ್ಲಿ ಇರುತ್ತೆ. ಅಂದರೆ ಇದರಲ್ಲಿ ಮಾಡಿದಂಥ ಖರ್ಚಿನಿಂದ ಮುಂಬರುವಂಥ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭ ಅನ್ನುವಂಥದ್ದು ಆಗುವಂಥ ನಿಟ್ಟಿನಲ್ಲಿ ಖರ್ಚು ಮಾಡುವಂಥ ಹಣ ಏನಿದೆ ಇದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಈಗ ಮಿಷನರಿ ಪ್ರಾಡಕ್ಟ್ಸ್ಗಳಿಗೆ ಅಂದರೆ ದೊಡ್ಡ ದೊಡ್ಡ ಮಿಷಿನ್ಸ್ಗಳಿಗೆ ಅಂತ ಹೇಳಿ ಇನ್ವೆಸ್ಟ್ ಮಾಡುವಂಥದ್ದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೇವೆ. ಇವುಗಳಿಗೆ ಇನ್ವೆಸ್ಟ್ ಮಾಡಿದ್ರಿಂದ, ಇವುಗಳ ಮೇಲೆ ಹಣವನ್ನು ನಾವು ವೆಚ್ಚ ಮಾಡಿದ್ರಿಂದ ಮುಂಬರುವಂಥ ದಿನಗಳಲ್ಲಿ ಅದರಿಂದ ಹೆಚ್ಚು ಪ್ರೊಡಕ್ಷನ್ ಅನ್ನುವಂಥದ್ದು ಆಗುತ್ತೆ, ಇನ್ನಷ್ಟು ಹಣ ಅನ್ನುವಂಥದ್ದು ಹೆಚ್ಚು ಆದಾಯ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಥ ಹಣವನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗುವಂತೆ ಮಾಡೋದಕ್ಕೆ ಅಂತ ಹೇಳಿ ಮತ್ತೆ ಕನ್ಸ್ಯೂಮರ್ ಡಿಮ್ಯಾಂಡ್ ಅಂದರೆ ಈಗ ಈ ಕರೋನಾ ಇರುವಂಥ ಹಿನ್ನೆಲೆಯಲ್ಲಿ ಡಿಮ್ಯಾಂಡ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿದೆ. ಅಂದರೆ ಹೆಚ್ಚು ಪ್ರಾಡಕ್ಟ್ಸ್ಗಳನ್ನು ಈಗ ಕೇಳುವವರೇ ಇಲ್ಲ. ಈಗ ಹೊರಗಡೆನೆ ಹೋಗೋದಿಲ್ಲ ಅಂತ ಹೇಳಿ ಬಟ್ಟೆನೇ ಖರೀದಿ ಮಾಡದೇ ಇರುವಂಥದ್ದು, ಟ್ರಾವೆಲ್ನ ವಿಚಾರವಾಗಿ ಸರ್ವಿಸಸ್ ಇರ್ಬೋದು ಅಥವಾ ಹೋಟೆಲ್ ರೆಸ್ಟೋರೆಂಟ್ ಸರ್ವಿಸಸ್ಗಳಾಗಿರ್ಬೋದು ಮತ್ತು ಬ್ಯೂಟಿ ಸರ್ವಿಸಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಸರ್ವಿಸಸ್ಗಳನ್ನು ಈಗ ಮೊದಲಿಗೆ ಹೋಲಿಕೆ ಮಾಡಿದಾಗ, ಪ್ಯಾಂಡಮಿಕ್ನ ಸಂದರ್ಭಕ್ಕೆ ಹಿಂದಿಗೆ ಹೋಲಿಕೆ ಮಾಡಿದಾಗ ಇವತ್ತು ಅಷ್ಟೇ ಡಿಮ್ಯಾಂಡ್ ಅನ್ನುವಂಥದ್ದು ಇಲ್ಲ. ಈ ರೀತಿಯಾಗಿ ಕನ್ಸ್ಯೂಮರ್ ಡಿಮ್ಯಾಂಡ್ ಅನ್ನುವಂಥದ್ದು ಏನು ಕಡಿಮೆ ಆಗಿದೆ, ಈ ಕನ್ಸ್ಯೂಮರ್ ಡಿಮ್ಯಾಂಡನ್ನು ಹೆಚ್ಚುಗೊಳಿಸಬೇಕಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಕೂಡ ಹೆಚ್ಚು ಮಾಡಬೇಕಾಗುತ್ತೆ. ಇದನ್ನು ಹೆಚ್ಚು ಮಾಡದ ಹೊರತು, ಡಿಮ್ಯಾಂಡ್ ಹೆಚ್ಚಾಗದ ಹೊರತು, ಕನ್ಸ್ಯೂಮರ್ ಕಡೆಯಿಂದ ಹಣ ಅನ್ನುವಂಥದ್ದು ಹೆಚ್ಚಾಗಿ ವ್ಯಯ ಮಾಡದ ಹೊರತು ನಮ್ಮ ಎಕಾನಮಿಯಲ್ಲಿ ನಾವು ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಇದರ ಹಿನ್ನೆಲೆಯಲ್ಲಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಸೆಟ್ ಆಫ್ ಮೆಜರ್ಸ್ಗಳನ್ನು ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯ ಮಾಡುವಂಥ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಅಂತ ಹೇಳಿ ಲೀವ್ ಟ್ರಾವೆಲ್ ಕನ್ಸೆಷನ್ ಅಲೋಯೆನ್ಸಸ್ಗಳು ಅಂತ ಹೇಳಿ LTC ಅಲೋಯೆನ್ಸಸ್ಗಳು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಅಲ್ಲಿನ ಎಂಪ್ಲಾಯೀಸ್ಗಳಿಗೆ ನೀಡ್ತಾ ಇದ್ರು. ಆದರೆ ಈಗ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಯಾರು ಕೂಡ ಈ ಅಲೋಯೆನ್ಸಸ್ಸನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಸಾಕಷ್ಟು ರಿಸ್ಟ್ರಿಕ್ಷನ್ ಇದೆ ಅವರ ಓಡಾಟಕ್ಕೆ. ಹಾಗಾಗಿ ಎಲ್ಲೂ ಕೂಡ ಟ್ರಾವೆಲ್ ಮಾಡಿರೋದಿಲ್ಲ. LTC ಅಲೋಯೆನ್ಸಸ್ಸನ್ನು ಅವರು ಈಗ ಬಳಸ್ಕೊಂಡಿರಲ್ಲ. ಹಾಗಾಗಿ ಈ LTC ಅಲೋಯೆನ್ಸಸ್ಸನ್ನು ಟ್ರಾವೆಲ್ಗೆ ಹೇಗೂ ಕೂಡ ಖರ್ಚು ಮಾಡದೆ ಉಳಿದಿರುವಂಥ ಈ ಅಲೋಯೆನ್ಸಸ್ಸನ್ನು ಒಂದು ಇನೋವೇಟಿವ್ ರೀತಿಯಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಯಾವ ರೀತಿಯಾಗಿ ಅಂತ ಅಂದರೆ ಈ ಒಂದು ಅಲೋಯೆನ್ಸ್ ಅನ್ನೋ ಹಣವನ್ನು ನೀವು ಕನ್ಸಂಪ್ಷನನ್ನು ಪುಷ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಳಿ. ಅಂದರೆ ಇದರ ಅಡಿಯಲ್ಲಿ ಬರುವಂಥ ಹಣವನ್ನು ನೀವು ಬಳಕೆ ಮಾಡಿಕೊಂಡು ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡಿ, ನಾನ್ ಫುಡ್ ರಿಲೇಟೆಡ್ ಅಂದರೆ ಕನ್ಸ್ಯೂಮಬಲ್ ಫುಡ್ ಐಟಮ್ಸನ್ನು ಹೊರತುಪಡಿಸಿ ಇನ್ನುಳಿದಂಥ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಈ ಹಣವನ್ನು ನೀವು ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳಿ ಕೇಂದ್ರ ಸರ್ಕಾರ LTC ಅಲೋಯೆನ್ಸಸ್ಸನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಬಳಕೆ ಮಾಡ್ಕೊಳ್ಳೋಕ್ಕೆ ಹೇಳಿರುವಂಥದ್ದು ಒಂದು ರೀತಿಯಾದಂಥ ಸ್ವಾಗತಾರ್ಹ ನಡೆ ಅಂತ ಹೇಳ್ಬೋದು. ಇದರಿಂದಾಗಿ ಇದು ಮತ್ತು ಇನ್ನುಳಿದಂಥ ಕೆಲವೊಂದಷ್ಟು ಸ್ಟೆಪ್ಸ್ಗಳ ಮುಖಾಂತರವಾಗಿ 73,000 ಕೋಟಿ ರೂಪಾಯಿಯಷ್ಟು ಡಿಮ್ಯಾಂಡನ್ನು ನಾವು ಸ್ಪರ್ ಮಾಡ್ತೇವೆ, ಮಾರ್ಕೆಟ್ನಲ್ಲಿ ಇಂಡ್ಯೂಸ್ ಆಗುವಂತೆ ಮಾಡ್ತೇವೆ ಅಂತ ಹೇಳಿ ಸೆಕೆಂಡ್ ಹಾಫ್ ಆಫ್ ದಿ ಇಯರ್ನಲ್ಲಿ ಎಕಾನಮಿ ಗ್ರೋ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ಆರ್ಥಿಕ ಇಲಾಖೆಯ ವಾದ ಆಗಿರ್ತಕ್ಕಂಥದ್ದು. ಬಿಯಾಂಡ್ 1 lakh crore ರೂಪೀಸನ್ನು ಇದೇ ರೀತಿಯಾಗಿ LTC ಇನ್ಸೆಂಟಿವ್ಸನ್ನು ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಏನು ನೀಡ್ತಾರೆ, ಈ ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೂ ಕೂಡ ಈ ರೀತಿಯಾದಂಥ ಒಂದು ಚೇಂಜಸನ್ನು ಆಫರ್ ಮಾಡೋದು ಅದು ಬಿಯಾಂಡ್ 1 lakh crore ರೂಪೀಸು ಪ್ರೈವೇಟ್ ಸೆಕ್ಟರ್ನ ಕಡೆಯಿಂದ ಕೂಡ ಡಿಮ್ಯಾಂಡನ್ನು ಸ್ಪರ್ ಮಾಡೋದಕ್ಕೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿದಾಗುತ್ತೆ. ಕಳೆದ 6 ತಿಂಗಳಿಂದಲೂ ಕೂಡ ಇಂಡಸ್ಟ್ರಿಯಲ್ ಔಟ್ಪುಟ್ ಅನ್ನುವಂಥದ್ದು ಸ್ಲಿಪ್ ಆಗ್ತಾ ಇದೆ ಭಾರತದಲ್ಲಿ. ಯಾಕೆಂದರೆ ಕರೋನಾದ ಹಿನ್ನೆಲೆಯಲ್ಲಿ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗಿರುವಂಥದ್ದು ಕಾರಣದಿಂದ. ಹಾಗಾಗಿ ನ್ಯೂ ಸ್ಟಿಮ್ಯುಲಸ್ ಮೆಷರ್ಸ್ ಅನ್ನುವಂಥದ್ದು ಬೇಕಾಗುತ್ತೆ. ಅದು ಕೂಡ ಈ ರೀತಿಯ ಫೆಸ್ಟಿವ್ ಸೀಸನ್ನಲ್ಲಿ ಕನ್ಸಂಪ್ಷನ್ ಆಗುವಂಥ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಇನ್ಸೆಂಟಿವ್ಸ್ಗಳನ್ನು ನೀಡೋದ್ರ ಮುಖಾಂತರವಾಗಿ ಹೆಚ್ಚಿನ ಖರ್ಚಾಗುವಂತೆ, ಕನ್ಸಂಪ್ಷನ್ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗುವಂತೆ ನೋಡ್ಕೊಳ್ಬೇಕಾಗತ್ತೆ. ಕಾಸ್ಟ್ ಆಫ್ ದಿ ಎಕ್ಸ್ಚೆಕರ್ ಎಷ್ಟು ಅಂತಂದರೆ ಈ ಪ್ಯಾಕೇಜ್ ಅನ್ನುವಂಥದ್ದು ನಮ್ಮ GDPಯ ಕೇವಲ 0.2% ಮಾತ್ರವೇ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸ್ಟಿಮ್ಯುಲಸ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಇದುವರೆಗೂ ನೀಡಿರ್ತಕ್ಕಂಥ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ನಾವು ನೋಡಿದಾಗ ನಮ್ಮ GDPಯ 1.7% ಮಾತ್ರವೇ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಇದುವರೆಗೂ ನೀಡಿರ್ತಕ್ಕಂಥದ್ದು. ಈ ಕರೋನಾದ ಹಿನ್ನೆಲೆಯಲ್ಲಿ ನಮ್ಮ ಆರ್ಥಿಕತೆಯಲ್ಲಾಗಿರ್ತಕ್ಕಂಥ ನಷ್ಟಕ್ಕೆ ಇಷ್ಟರ ಮಟ್ಟಿಗೆ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನುವಂಥದ್ದು ಒಂದು ಮಟ್ಟಿಗೆ ಖಂಡಿತವಾಗ್ಲೂ ಸಾಕಾಗದೇ ಇರುವಂಥ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಈಗ ತಂದಿರ್ತಕ್ಕಂಥ ಹೊಸ ಮೆಷರ್ಸ್ಗಳಲ್ಲಿ ರಾಜ್ಯಗಳಿಗೆ 12,000 ಕೋಟಿ ರೂಪಾಯಿಯನ್ನು 50 ವರ್ಷಗಳವರೆಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನಾಗಿ ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಮುಂದಿನ 6 ತಿಂಗಳ ಅವಧಿಯಲ್ಲಿ ಇದನ್ನು ಖರ್ಚು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಷರತ್ತಿಗೆ ಒಳಪಟ್ಟಂತೆ 12,000 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡ್ತಾ ಇರುವಂಥದ್ದು. ಇದು ಕೂಡ ಒಂದು ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳ್ಬೋದು.
ಆದರೆ ಭಾರತದ ಆರ್ಥಿಕತೆಯಲ್ಲಿ ಡಿಮ್ಯಾಂಡನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಾಕಾಗುವಷ್ಟು ಪ್ಯಾಕೇಜನ್ನು ಇವರು ನೀಡ್ತಾ ಇಲ್ಲ. ಇನ್ನಷ್ಟು ರಿಯಲಿಸ್ಟಿಕ್ ಆಗುವಂಥ ಮತ್ತು ಇನ್ನಷ್ಟು ಹೆಚ್ಚಾಗಿ ಡಿಮ್ಯಾಂಡನ್ನು ಸ್ಪರ್ ಮಾಡುವಂಥ ಪ್ಯಾಕೇಜಸ್ಗಳನ್ನು ತರಬೇಕು ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಲೇಖಕರ ಆಶಯ ಆಗಿರ್ತಕ್ಕಂಥದ್ದು. ಈ LTC ಅಲೋಯನ್ಸಸ್ನ ಬದಲಾಗಿ ಇವರುಗಳು ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಏನು ಅಲೋಯನ್ಸಸ್ ಅನ್ನು ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರ ಮೇಲೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಲಾಗಿದೆ. ಅಂದರೆ ಅವರ ರಿಟರ್ನ್ ಟಿಕೆಟಿನ ಫೇರ್ ಏನಿರ್ತಿತ್ತು ಆ ಫೇರಿಗೆ ಮಿನಿಮಮ್ ಅಂದ್ರೂ ಕೂಡ 3 ಪಟ್ಟಿನಷ್ಟು ಹೆಚ್ಚಿನ ಅಮೌಂಟ್ನಲ್ಲಿ ಇರ್ತಕ್ಕಂಥ ಒಂದು ವಸ್ತುವನ್ನು ಅವರು ಖರೀದಿ ಮಾಡಬೇಕಾಗತ್ತೆ. ಮತ್ತು ಅದರಲ್ಲಿ 12% GSTಯನ್ನು ಹಾಕುವಂಥ ಸರ್ವಿಸಸ್ಸನ್ನು ಅಟ್ರಾಕ್ಟ್ ಮಾಡುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನೇ ಅವರು ಪಡ್ಕೊಳ್ಬೇಕಾಗತ್ತೆ. GST ರಿಜಿಸ್ಟರ್ಡ್ ವೆಂಡರ್ಸ್ಗಳ ಮುಖಾಂತರವಾಗಿಯೇ ಈ ಒಂದು ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡಬೇಕಾಗತ್ತೆ. ಈ ರೀತಿಯ ರಿಸ್ಟ್ರಿಕ್ಷನ್ಸಿಂದ ಈ ಪ್ರಾಡಕ್ಟ್ಸ್ಗಳು ಹೆಚ್ಚು ದುಬಾರಿ ಆಗ್ತಾ ಕಾಣುತ್ತೆ. ಎಂಪ್ಲಾಯೀಸ್ಗಳಿಗೂ ಕೂಡ ಇದೊಂದು ಕಾಂಪ್ಲೆಕ್ಸ್ ಸ್ಕೀಮ್ ಆಗಿ ಅನಿಸುತ್ತೆ. ಮತ್ತು ಈ ಪ್ರಾಡಕ್ಟ್ಸ್ಗಳು ಈ ಸ್ಕೀಮ್ ಒಟ್ಟಾರೆಯಾಗಿ ಅವರಿಗೆ ಎಕ್ಸ್ಪೆನ್ಸಿವ್ ಅಂತ ಕೂಡ ಆಗುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಸ್ಕೀಮನ್ನು ಅವರು ತಂದಿದ್ರು ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಒಂದು ಕ್ವೆಶನ್ ಮಾರ್ಕ್ ಆಗುತ್ತೆ. ಅದಾಗ್ಯೂ ಕೂಡ ಈ ಸ್ಕೀಮ್ಗಳು ಕೇವಲ ಯಾರು ಇದನ್ನು ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇದ್ದಾರೋ ಅಂಥವರಿಗೆ ಮಾತ್ರ, ಅಂದರೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವರಿಗೆ ಮಾತ್ರ ಅಪ್ಲಿಕಬಲ್ ಆಗುವಂಥ ಒಂದು ಸ್ಕೀಮ್ ಆಗಿದ್ದು, ಇಲ್ಲದೆ ಇರುವಂಥವ್ರಿಗೂ ಕೂಡ, ಉಳ್ಳವರಲ್ಲದವ್ರಿಗೂ ಕೂಡ, ಯಾರ ಹತ್ರ ಇಲ್ಲವೋ ಅಂಥವ್ರಿಗೂ ಕೂಡ ನೆರವಾಗುವಂಥ ರಿಲೀಫ್ ಮೆಜರ್ಸ್ಗಳನ್ನು, ಸಾಕಷ್ಟು ಮೆಜರ್ಸ್ಗಳನ್ನು ಈಗ ತರಬೇಕಾಗತ್ತೆ. ಈ ಮೂಲಕ ಡಿಮ್ಯಾಂಡ್ ಹೆಚ್ಚಾಗುವಂತೆ, ಕನ್ಸ್ಯೂಮರ್ ಡಿಮ್ಯಾಂಡ್ ಹೆಚ್ಚಾಗುವಂತೆ ನೋಡ್ಕೊಳ್ಬೇಕಾಗತ್ತೆ. IMF ಕೂಡ ಎಲ್ಲ ರಾಷ್ಟ್ರಗಳಿಗೂ ಕೂಡ ಡಿಮ್ಯಾಂಡನ್ನು ಹೆಚ್ಚು ಮಾಡಲಿಕ್ಕೆ ನೀವು ಕಾರ್ಯವನ್ನು ಮಾಡಬೇಕು, ಇಲ್ಲಾಂದರೆ ಮುಂಬರುವಂಥ ದಿನಗಳಲ್ಲಿ ಹೆಚ್ಚಿನ ಡ್ಯಾಮೇಜನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಒಂದು ವಾರ್ನಿಂಗನ್ನು ನೀಡಿರ್ತಕ್ಕಂಥದ್ದು. ಭಾರತದ ಸರ್ಕಾರದವರು ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಮತ್ತು ನಮ್ಮ ರೇಟಿಂಗ್ ಅನ್ನುವಂಥದ್ದು ಡೌನ್ಗ್ರೇಡ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥ ಕಾರ್ಯದಲ್ಲಿ ಸಾಕಷ್ಟು ಹಣವನ್ನು ವ್ಯಯ ಮಾಡುವ ಕಡೆ ಅವರು ಹೆಚ್ಚು ಗಮನವನ್ನು ಹರಿಸದೆ ಹಣವನ್ನು ಕಡಿಮೆ ವ್ಯಯ ಮಾಡುವತ್ತ ಗಮನ ಹರಿಸ್ತಾ ಇರುವಂಥದ್ದು. ಆದರೆ ಇದರ ಮುಖಾಂತರವಾಗಿ ಏನಾದರೂ ನಮ್ಮ ಕನ್ಸಂಪ್ಷನ್ ಲೆವೆಲ್ಸ್ ಅನ್ನುವಂಥದ್ದು ಇನ್ನೂ ಕೂಡ ಕಡಿಮೆ ಆಯಿತು ಅಂತ ಅಂದರೆ, ನೆಸೆಸಿಟಿ ಇರುವಷ್ಟು ಪ್ಯಾಕೇಜನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಹಿಂದು ಮುಂದೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆರ್ಥಿಕತೆಗೆ ಇದು ಇನ್ನಷ್ಟು ಹೊಡೆತಾಗುತ್ತೆ. ಹಾಗಾಗಿ ತರುವಂಥ ಸ್ಕೀಮ್ಸ್ಗಳೇನಿದೆ ಇದು ಇನ್ನಷ್ಟು ಈಸಿಯಾಗಿ ಇರಬೇಕಾಗತ್ತೆ. ಎಲ್ಲರಿಗೂ ಕೂಡ ಆಕ್ಸೆಸಿಬಲ್ ಆಗುವಂಥ ಒಂದಷ್ಟು ಮೆಜರ್ಸ್ಗಳನ್ನು ತರಬೇಕಾಗತ್ತೆ. ಹೆಚ್ಚಿನದಾಗಿ ಎಕಾನಮಿಯಲ್ಲಿ ಇನ್ನಷ್ಟು ಹಣವನ್ನು ಇಂಡ್ಯೂಸ್ ಮಾಡಬೇಕಾಗತ್ತೆ, ಈಸಿಯಾಗಿ ಹಣ ದೊರಕುವಂತೆ ಮಾಡಬೇಕಾಗತ್ತೆ. ಮತ್ತು ಈ ಮೂಲಕ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾದಾಗ ಮಾತ್ರ ನಮ್ಮ ಆರ್ಥಿಕತೆ ಸಾಕಷ್ಟು ಶೀಘ್ರದಲ್ಲಿ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಲೇಖನದ ಆಶಯ ಆಗಿರ್ತಕ್ಕಂಥದ್ದು. ಅಕ್ಟೋಬರ್ 5ರ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ. ಸಿಯಾಚಿನ್ ಗ್ಲೇಷಿಯರ್ ಎಲ್ಲಿ ಸಿಚುಯೇಟ್ ಆಗಿದೆ ಅಂತ ಹೇಳಿ ಈ ವರ್ಷದ ಪ್ರಿಲಿಮ್ಸ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೇ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದ್ದಂಥದ್ದು. ಇಲ್ಲಿ ಈಸ್ಟ್ ಆಫ್ ಅಕ್ಸೈಚಿನ್ ಅಂತ ಹೇಳಿ ಒಂದು ಆಪ್ಷನ್ ನೀಡಿದ್ದಾರೆ. ಈಸ್ಟ್ ಆಫ್ ಅಕ್ಸೈಚಿನ್ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ, ಯಾಕೆಂದರೆ ಅಕ್ಸೈಚಿನ್ ಈ ಭಾಗದಲ್ಲಿ ಇರೋದ್ರಿಂದ ಅಕ್ಸೈಚಿನ್ನಿಗೆ ವೆಸ್ಟ್ ಭಾಗದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಇರುವಂಥದ್ದು. ಹಾಗಾಗಿ ಇದು ತಪ್ಪು ಉತ್ತರ ಆಗುತ್ತೆ. ಈಸ್ಟ್ ಆಫ್ ಲೇ ಅನ್ನುವಂಥದ್ದು ಒಂದು ಆಪ್ಷನ್ ಇದೆ. ಲೇ ಇಲ್ಲಿದ್ರೆ ಲೇನ ನಾರ್ದರ್ನ್ ಭಾಗದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಬರೋದ್ರಿಂದ ಇದು ಕೂಡ ತಪ್ಪಾದಂಥ ಒಂದು ಆಪ್ಷನ್ ಆಗುತ್ತೆ. ಇನ್ನು ನಾರ್ತ್ ಆಫ್ ಗಿಲ್ಗಿಟ್ ಅಂತ ಹೇಳ್ತಿದ್ದಾರೆ. ಗಿಲ್ಗಿಟ್ ಅನ್ನು ನಾವು ಇಲ್ಲಿ ಕಾಣ್ಬೋದು. ಗಿಲ್ಗಿಟ್ಟಿಗೆ ಸದರ್ನ್ ಭಾಗದಲ್ಲಿ ಮತ್ತು ಸೌತ್ ಈಸ್ಟರ್ನ್ ಭಾಗದಲ್ಲಿ ನಾವು ಆಕ್ಚುಲ್ ಆಗಿ ಸಿಯಾಚಿನ್ ಗ್ಲೇಷಿಯರ್ ಅನ್ನು ಕಾಣುವಂಥದ್ದು. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಆದರೆ ನಾರ್ತ್ ಆಫ್ ನುಬ್ರಾ ವ್ಯಾಲಿ ಅನ್ನುವಂಥದ್ದು ಕೂಡ ಒಂದು ಆಪ್ಷನ್ ಇದೆ. ನುಬ್ರಾ ವ್ಯಾಲಿಯನ್ನು ನಾವು ಈ ಭಾಗದಲ್ಲಿ ಕಂಡ್ರೆ ಇಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಅನ್ನು ಕಾಣ್ತಾ ಇದ್ದೇವೆ. ಇದು ಸಿಯಾಚಿನ್ ಗ್ಲೇಷಿಯರು, ಇದು ನುಬ್ರಾ ವ್ಯಾಲಿ ಆಗಿರೋದ್ರಿಂದ ನಾರ್ತ್ ಆಫ್ ನುಬ್ರಾ ವ್ಯಾಲಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ಭಾರತದ ಮತ್ತು ಚೀನಾದ ನಡುವಿನ ಗಡಿ ವಿವಾದದ ಬಗ್ಗೆ ಪ್ರತಿದಿನವೂ ಕೂಡ ನಾವು ಆರ್ಟಿಕಲ್ನಲ್ಲಿ ಓದ್ತಾನೆ ಇದ್ವಿ. ಸಿಯಾಚಿನ್ ಗ್ಲೇಷಿಯರ್ ಆಗಿರ್ಬೋದು, ಲಡಾಖ್ ರೀಜನ್ ಆಗಿರ್ಬೋದು, ಪ್ಯಾಂಗಾಂಗ್ಸೋ ಲೇಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಮ್ಯಾಪ್ ವರ್ಕಿಗೆ ಬಹಳನೇ ಇಂಪಾರ್ಟೆಂಟ್ ಆಗಿದ್ದಂಥ ಏರಿಯಾಸ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಹಾಗಾಗಿ ನೀವು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಓದಬೇಕು ಅಂತ ಅಂದಾಗ, ಯಾವುದೇ ಒಂದು ವಿಚಾರ ಸುದ್ದಿಯಲ್ಲಿದೆ ಅಂತ ಅಂದರೆ ಅದಕ್ಕೆ ರಿಲೇಟೆಡ್ ಆದಂಥ ಮ್ಯಾಪ್ ವರ್ಕ್ಗಳು ಇದ್ದಾಗ ಅದ್ರ ಬಗ್ಗೆ ನಾವು ಮ್ಯಾಪಿಂಗನ್ನು ಸ್ಪಷ್ಟವಾಗಿ ಮಾಡಿರಬೇಕಾಗತ್ತೆ ಅನ್ನೋಂಥದ್ದು ಈ ಪ್ರಶ್ನೆಯಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ಪೋಕ್ಸೋ ಆ್ಯಕ್ಟ್ನ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಈ ಆ್ಯಕ್ಟ್ ಬಂದಂಥ ವರ್ಷ ಯಾವುದು ಅಂತ ಹೇಳಿ 2012ರಲ್ಲಿ ಈ ಆ್ಯಕ್ಟ್ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಪೋಕ್ಸೋ ಅಂತ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಅಂತ ಹೇಳಿ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗದೇ ಇರುವಂತೆ ತಡೆಗಟ್ಟೋದಕ್ಕೆ ಅಂತ ಹೇಳಿ ಇರುವಂಥ ಒಂದು ಆ್ಯಕ್ಟ್ ಇದಾಗಿರುವಂಥದ್ದು. ಇದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಆ್ಯಕ್ಟ್ ಆಗಿರುತ್ತೆ. ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಂವಿಧಾನದ ಯಾವ ಒಂದು ವಿಧಿಯ ಅಡಿಯಲ್ಲಿ ನಾವು ನೋಡ್ತೇವೆ ಅನ್ನೋದನ್ನು ಕೂಡ ಕೇಳಿದ್ದೆ ನಾನು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದ್ದು ಆರ್ಟಿಕಲ್ 324ನ ಅಡಿಯಲ್ಲಿ ಇದಕ್ಕೊಂದು ಪವರನ್ನು ನೀಡಲಾಗುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ. ಅಂದರೆ ಎಲೆಕ್ಷನ್ಸ್ಗಳನ್ನು ಸ್ಟೇಟ್ ಲೆಜಿಸ್ಲೇಚರ್ಗೆ ಮತ್ತು ಪಾರ್ಲಿಮೆಂಟಿಗೆ ಮತ್ತು ಪ್ರೆಸಿಡೆಂಟ್, ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಮತ್ತು ಆಫೀಸ್ ಆಫ್ ದಿ ವೈಸ್ ಪ್ರೆಸಿಡೆಂಟಿಗೆ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು, ಅವುಗಳ ಕುರಿತಂತೆ ಸೂಪರಿಂಟೆಂಡೆನ್ಸ್ ಮತ್ತು ಡೈರೆಕ್ಷನ್ ಈ ಎಲ್ಲ ವಿಚಾರವಾಗಿ ಕಾರ್ಯಗಳನ್ನು ಮಾಡುವಂಥ ಒಂದು ಪವರನ್ನು ಹೊಂದಿರತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದನ್ನು ತಿಳಿಸುವಂಥದ್ದು ಆರ್ಟಿಕಲ್ 324. ಆರ್ಟಿಕಲ್ 324 ಇಂದ ಆರ್ಟಿಕಲ್ 329ವರೆಗೂ ಕೂಡ ಈ
ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳೇ ಆಗಿರುತ್ತೆ. ಇದು ಭಾಗ 15ರಲ್ಲಿ ಸಂವಿಧಾನದ 15ನೇ ಭಾಗದಲ್ಲಿ ನಾವು ಇವುಗಳನ್ನು ನೋಡ್ಬೋದಾಗತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.